Hello students, the topic of this session is bill of materials. Bill of material is a list of constituent items along with quantity details that can be allotted for the manufacturer of a certain product or byproduct. ಈಗ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಪರ್ಸ್ನಲ್ ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಯು ನೀಡ್ ಸಮ್ ಸೆಟ್ ಆಫ್ ಪಾರ್ಟ್ಸ್. ಒಂದು ಪಿ ಸಿ ಮ್ಯಾನುಫ್ಯಾಕ್ಚರ್ ಮಾಡಬೇಕಂದ್ರೆ ಯು ನೀಡ್ ಮದರ್ ಬೋರ್ಡ್, ಯು ನೀಡ್ ರ್ಯಾಮ್ ಪೀಸ್, ಯು ನೀಡ್ SMP-S. ಈ ರೀತಿ ಡಿಫ್ರೆಂಟ್ ಪಾರ್ಟ್ಸು ನಿಮಗೆ ಬೇಕಾಗತ್ತೆ, ಅವಶ್ಯಕತೆ. So for 5 computers, to manufacture 5 computers or 5 PCs, each item ನಿಮಗೆ ಎಷ್ಟು ಬೇಕಾಗುತ್ತೆ ಮತ್ತು ಅದರದ್ದು ಟೋಟಲ್ ಕಾಸ್ಟ್ ಎಷ್ಟು, ಈ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಮಗೆ ಬಿಲ್ ಆಫ್ ಮೆಟೀರಿಯಲ್ ಇದರ ಅವಶ್ಯಕತೆ ಬೀಳುತ್ತೆ. This facilitates immediate reduction in stock of item automatically. This process of listing the items that make up another item is made possible in Tally by enabling the bill of materials facility. So ಈ bill of material option enable ಮಾಡಬೇಕಂತಂದರೆ you need to enable the feature under F12. F12 configuration button or ಕೀನ ಪ್ರೆಸ್ ಮಾಡಿ ನೀವು ಈ ಒಂದು ಆಪ್ಷನ್ನ ಎನೇಬಲ್ ಮಾಡ್ಕೋಬೋದು. BOM is created only for those items that are being assembled in-house. ನಾನು ಆಗಲೇ ಎಕ್ಸಾಂಪಲ್ ತಗೊಂಡಾಗೆ, ಫಾರ್ PC assembling you need to create a list of stock items. ಅಷ್ಟು ಸ್ಟಾಕ್ ಐಟಮ್ಸು ಇಟ್ಸ್ ಫಾರ್ ಒನ್ PC. And to create the same piece of PC you need same set of stock items. ಪ್ರತಿ ಸತಿ ಬಿಲ್ಲಿಂಗ್ ಮಾಡೋ ನಂಬರ್ ಆಫ್ ಪೀಸಸ್ ಆಫ್ ಐಟಮ್ಸ್ ವಾಟ್ ಯು ನೀಡ್ ಅದೆಲ್ಲ ಎಂಟರ್ ಮಾಡಿಕೊಂಡು ಪ್ರತಿ ಸತಿ ಬಿಲ್ಲಿಂಗ್ ಮಾಡಬೇಕಾದ್ರೆ ಅದೇ ರಿಪೀಟೆಡ್ ಸ್ಟಾಕ್ ಐಟಮ್ಸ್ನ ಕ್ರಿಯೇಟ್ ಮಾಡಿಕೊಂಡು ಬಿಲ್ಲಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಸಪೋಸ್ ಸಮ್ಮನ್ ಹ್ಯಾಸ್ ಆರ್ಡರ್ಡ್ 10 PCs, 10 PC ಆರ್ಡರ್ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ನಿಮಗೆ 10 SMP-S, 10 or 20 ರ್ಯಾಮ್ ಸೆಟ್ಸ್, ಹಾರ್ಡ್ ಡಿಸ್ಕು ಒಂದು 10 PCಸ್ಗೆ ಎಲ್ಲ ಒಂದೊಂದು ಪೀಸಸ್ಗೂ ಒಂದೊಂದು ಸ್ಟಾಕ್ ಐಟಮ್ ನೀವು ಹಾಕ್ಕೊಳ್ತಾ ಹೋಗ್ತೀರಾ. ಒಂದೊಂದು ಮದರ್ ಬೋರ್ಡು 10 ಮದರ್ ಬೋರ್ಡ್ ಪೀಸ್ ಈ ರೀತಿ ಬೇಕಾಗುತ್ತೆ. ಸೊ 10 PCಸ್ಗೆ ಈಚ್ ಸೆಟ್ 10 ಪೀಸಸ್ ಬೇಕಾಗುತ್ತೆ ನಿಮಗೆ. ಸೊ this is used in factories, manufacturing companies which are involved in assembling the components and manufacturing the product. So manufacturing organizationsಗಳು ಈ ರೀತಿ ಬಿಲ್ ಆಫ್ ಮೆಟೀರಿಯಲ್ ಫೀಚರ್ನ ಟ್ಯಾಲಿನಲ್ಲಿ ಉಪಯೋಗಿಸ್ಕೊಂಡು ಬಿಲ್ ಪ್ರಿಪ್ರೇಷನ್ ಮಾಡುತ್ತೆ. ನೀವು ಅದ್ರ ಜೊತೆಗೆ ನಿಮ್ಮ ಎಂಪ್ಲಾಯೀಸ್ಗೆ ಓರ್ ವರ್ಕಿಂಗ್ ಅಂಡರ್ ದಿ ಪ್ರಾಜೆಕ್ಟ್ ಅವ್ರಿಗೆ ಏನು ನೀವು ಪೇಮೆಂಟ್ ಮಾಡ್ತೀರಾ ಅದನ್ನು ಅಡಿಷ್ನಲ್ ಅಮೌಂಟ್ ಆಗಿ ಕೊಟ್ಟು ಆ್ಯಡ್ ಮಾಡಿ ಬಿಲ್ಲಿಂಗಲ್ಲಿ ಯು ಕ್ಯಾನ್ ಟೇಕ್ ಎ ಪ್ರಿಂಟ್. Therefore you need to specify a BOM at the time of creating a stock item or while altering the stock item. So this is the feature, enable component list details or bill of materials. ಅದನ್ನು ಎಸ್ ಅಂತ ನೀವು ಸೆಟ್ ಮಾಡ್ಕೊಳ್ಳಿ ಅಂಡರ್ F12, ನಾಟ್ ಅಂಡರ್ F11. ನಾವು ಇಷ್ಟು ಸೆಷನ್ಸಲ್ಲಿ ವಾಟ್ ಎವರ್ ದಿ ಟ್ರಾನ್ಸಾಕ್ಷನ್ಸ್ ವಿ ಹ್ಯಾವ್ ಡನ್ ಎಲ್ಲನೂ ಬೇಸ್ಡ್ ಆನ್ F11 ಇದೆ.
ಇದು ಬೇಸ್ಡ್ ಆನ್ F12 ಫೀಚರ್. ಸೊ ಸ್ಕ್ರೀನ್ ಈ ರೀತಿ ಇರುತ್ತೆ. F12 ಕೀನ ನೀವು ಪ್ರೆಸ್ ಮಾಡಿಕೊಂಡ್ರೆ ಅಲ್ಲಿ ಎನೇಬಲ್ ಕಾಂಪೋನೆಂಟ್ ಲಿಸ್ಟ್ ಡೀಟೇಲ್ಸ್ ವಿತಿನ್ ಬ್ರ್ಯಾಕೆಟ್ಸ್ ಯು ಹ್ಯಾವ್ ಬಿಲ್ ಆಫ್ ಮೆಟೀರಿಯಲ್, ಅದನ್ನು ಎಸ್ ಅಂತ ಸೆಟ್ ಮಾಡ್ಕೊಳ್ಳಿ. You can create single BOM, multiple BOM. And this is the path. Single BOM can be created for a stock item where you use standard set of inputs to manufacture finished goods. ಫಾರ್ ಎಕ್ಸಾಂಪಲ್ ಟೆಲಿವಿಷನ್ ರಿಪೇರ್ ಮಾಡಬೇಕಂದ್ರೆ ಅದಕ್ಕೇನು ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಬೇಕಿದೆ ಆ ಒಂದು ಯೋರ್ ವಾಟ್ ಎವರ್ ದಿ ಐಟಮ್ಸ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ಅಸೆಂಬ್ಲಿಂಗ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಪ್ರಾಡಕ್ಟ್ ಕಾಲ್ಡ್ ಟೆಲಿವಿಷನ್, ಅದೆಲ್ಲ ಸ್ಟಾಕ್ ಐಟಮ್ಸ್ಗೆ ನೀವು ಸೆಟ್ ಆಫ್ BOM ಅಂತ ಪ್ರಿಪೇರ್ ಮಾಡ್ಕೋಬೋದು ಬೈ ಗೋಯಿಂಗ್ ಇನ್ ದಿ ಪಾತ್ ಗೇಟ್ವೇ ಆಫ್ ಟ್ಯಾಲಿ, inventory info, stock items, create. So this is an example, stock item creation for television. For these kind of transactions you need to go for inventory vouchers. ಇನ್ವೆಂಟ್ರಿ ವೌಚರ್ಸ್ನಲ್ಲಿ ನೀವು BOMದು ಟ್ರಾನ್ಸಾಕ್ಷನ್ ಹಾಕ್ಕೋಬೇಕಾಗುತ್ತೆ ಇನ್ ಸ್ಟಾಕ್ ಜರ್ನಲ್. ಫಾರ್ ಕ್ರಿಯೇಟಿಂಗ್ ಮಲ್ಟಿ ಕಾಂಪೋನೆಂಟ್ಸ್ this is the option. So in the next sessions we are going to make a practical transaction by making use of tally. Thank you all.